ನಮಸ್ತೆ ಕರ್ನಾಟಕ ಸ್ನೇಹಿತರೆ, 2026ನೇ IPL ಸ್ಟಾರ್ಟ್ ಆಗಿದೆ. ಸೊ ಇವಾಗ ಫ್ಯಾಂಟಸಿ ಆಪ್ಗಳ ಯೂಸರ್ಸ್ ಏನಿದ್ದಾರೆ ಅವರಿಗೆ ಒಂದು ದೊಡ್ಡ ನ್ಯೂಸ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಫ್ರೀ ಆಗಿ ಲಕ್ಷ ಗೆಲ್ಲುವಂತಹ ಅವಕಾಶಗಳು Dream11 ಆಪ್ಗಳಲ್ಲಿ ಇವಾಗ ಕಾಣ ಸಿಗ್ತಾ ಇದೆ. ಸೊ ಇಷ್ಟು ದಿನ ನಿಮ್ಗೆ ಅಷ್ಟೊಂದು ದೊಡ್ಡ ಮೊತ್ತದ ಏನು ಅಮೌಂಟ್ ವಿನ್ ಆಗುವಂತಹ ಚಾನ್ಸಸ್ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಪೇಯ್ಡ್ ಕಾಂಟೆಸ್ಟ್ ಯಾವಾಗ ಬಂದಾಯ್ತು ಆವಾಗಿಂದ ನಿಮ್ಗೆ ಅಂಥ ಒಂದು ದೊಡ್ಡ ಮಟ್ಟದ ಅಮೌಂಟ್ ನಿಮ್ಗೆ ಕಾಣ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಎಲ್ಲವೂ ಕೂಡ ಚೇಂಜ್ ಆಗಿದೆ. ಫ್ರೀ ಆಗಿ 50 ಲಕ್ಷ ವಿನ್ ಆಗುವಂತಹ ಚಾನ್ಸಸ್ ನಿಮ್ಮ ಬಳಿ ಇದೆ. ಸೊ Dream11 ಇವಾಗ ಆಟ ಆಡಿದ್ರೆ ಫ್ರೀ ಆಗಿ ನಿಮ್ಗೆ 50 ಲಕ್ಷ ವಿನ್ ಆಗುವ ಎಲ್ಲ ಅವಕಾಶಗಳು ಕೂಡ ಇದೆ. ಸೊ ಇದು ಪೂರ್ಣ ರೀತಿಯಲ್ಲಿ ಲೀಗಲ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಗವರ್ಮೆಂಟ್ ಇಂದ ಬ್ಯಾನ್ ಇರೋದು ಕೇವಲ ಪೇಯ್ಡ್ ಕಾಂಟೆಸ್ಟ್ ಗಳಿಗೆ ಮಾತ್ರ ಆಗಿರ್ತದೆ. ಫ್ರೀ ಆಗಿ ಆಟ ಆಡಿಸಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಕೂಡ ಗವರ್ಮೆಂಟ್ ಕಡೆಯಿಂದ ಇರುವುದಿಲ್ಲ. ಹಾಗೇನೆ ವಿನ್ ಆದ ಅಮೌಂಟ್ ವಿಡ್ರಾವಲ್ಗೂ ಕೂಡ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇರುವುದಿಲ್ಲ. ಯಾಕಂತ ಹೇಳಿದ್ರೆ Dream11ಗೆ ಪೇಮೆಂಟ್ ಗೇಟ್ವೇ ಸಿಕ್ಕಿದೆ. ಕಾರಣ Dream11 ಸಬ್ಸ್ಕ್ರಿಪ್ಷನ್ ಮಾಡಲ್ ಅಂದರೆ ಫ್ರೀ ಆಡ್ ನ ಕಾನ್ಸೆಪ್ಟ್ ತಂದಿರುವುದರಿಂದಾಗಿ Dream11ಗೆ ಪೇಮೆಂಟ್ ಗೇಟ್ವೇ ಕೂಡ ಸಿಕ್ಕಿದೆ. ಅದರಿಂದ ನೀವು ವಿನ್ ಆದ ಅಮೌಂಟ್ ಅನ್ನು ಸಲೀಸಾಗಿ ವಿಡ್ರಾ ಮಾಡಬಹುದಾಗಿರ್ತದೆ. ಇದೇ ರೀತಿಯಾದ ವ್ಯವಸ್ಥೆ ಕೂಡ My11 ಸರ್ಕಲ್ ನಲ್ಲಿದೆ. My11 ನಲ್ಲಿ ಫಸ್ಟ್ ಬಂದಂತಹ ಯೂಸರ್ಸ್ಗೆ 5 ಲಕ್ಷ ಹಾಗೇನೆ ಮನೆ ಹಾಗೇನೆ SUV ಕಾರ್ ವಿನ್ ಆಗುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ. My11 ಅಲ್ಲಿ ಕೂಡ ಪೇಮೆಂಟ್ ಗೇಟ್ವೇ ಇರ್ತದೆ. ಸೊ ಅದರಿಂದಾಗಿ ನಿಮ್ಗೆ ವಿಡ್ರಾವಲ್ ನ ಯಾವುದೇ ಸಮಸ್ಯೆ ಇರುವುದಿಲ್ಲ. ನೀವು ಮಾಡಬೇಕಾಗಿರುವುದು ಇಷ್ಟೇನೆ, KYC ಅನ್ನು ವೆರಿಫಿಕೇಶನ್ ಮಾಡಿಕೊಂಡು ಇಂತಹ ಆಪ್ಗಳಲ್ಲಿ ನೀವು ಫ್ರೀ ಆಗಿ ಆಟ ಆಡಬಹುದಾಗಿರ್ತದೆ. ಇದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗುವುದಿಲ್ಲ. ಸೊ ಇದಾಗಲೇ Dream11 ನಲ್ಲಿ ಒಂದು ಮ್ಯಾಚ್ ಮುಗಿದಿದೆ. ಸೊ ಒಬ್ಬ ವಿನ್ನರ್ ಅಂತೂ ಹಾಗೆ ಇರ್ತಾರೆ. ಸೊ ನೀವೆಲ್ಲ ನೋಡಿರ್ತೀರಾ. ಅದೇ ರೀತಿ ನೀವು ಆಟ ಆಡಿದ್ರೆ ನಿಮ್ಮ ಒಂದು ಚಾನ್ಸ್ ಇದ್ರೆ, ನಿಮ್ಮ ಒಂದು ಸ್ಕಿಲ್ ಉತ್ತಮವಾಗಿದ್ರೆ ನೀವು ಖಂಡಿತವಾಗಿಯೂ Dream11 ಅಲ್ಲಿ 50 ಲಕ್ಷ ವಿನ್ ಆಗಬಹುದಾಗಿರ್ತದೆ. ಸೊ ಇದು ಫುಲ್ಲಿ ಲೀಗಲ್ ಆಗಿರ್ತದೆ. ನಿಮ್ಮ ಅಕೌಂಟ್ ಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ಸೊ ಇನ್ನು Dream11ಗೆ ಸಂಬಂಧಿಸಿದಂತೆ ಕೆಲವರ ಪ್ರಶ್ನೆ ಆಗಿರ್ತದೆ, ಕಮ್ ಆಪ್ ಇಂಥ ಇಲ್ಲಿಗಲ್ ಆಪ್ ಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಕಮ್ ಆಪ್ ಆಗಿರ್ಬೋದು ಅಥವಾ ಕಮ್ ಸ್ಪೋರ್ಟ್ಸ್ ಇಂದ ನಡೆಸ್ತಿರುವಂತಹ ಎಲ್ಲ ಆಪ್ಗಳು ಕೂಡ ಇಲ್ಲಿಗಲ್ ಆಗಿರ್ತದೆ. ಇಂಡಿಯಾದಲ್ಲಿ IPL ಹಾವಳಿ ಶುರುವಾದ ತಕ್ಷಣದಿಂದ ಇಂಥ ಇಲ್ಲಿಗಲ್ ಆಪ್ಗಳು ಮತ್ತೆ ತಲೆ ಎತ್ತಿವೆ. ಸೊ ಇದು ಫ್ಯಾಂಟಸಿ ಯೂಸರ್ಸ್ಗೆ ಒಂದು ದೊಡ್ಡ ಖುಷಿ ಅಂತ ಅನ್ಕೊಂಡಿರ್ತೀರಾ. ಬಟ್ ಅದು ಯಾವುದೇ ರೀತಿಯಾದಂತಹ ಖುಷಿಯ ವಿಚಾರ ಆಗಿರುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಎಲ್ಲ ಆಪ್ಗಳಲ್ಲಿ ಪೇಯ್ಡ್ ಕಾಂಟೆಸ್ಟ್ ನಡೆಸ್ತಾ ಇದ್ದಾವೆ. ಸೊ ಆ ಎಲ್ಲ ಆಪ್ಗಳು ಕೂಡ ಇಲ್ಲಿಗಲ್ ಆಗಿರ್ತವೆ. ಸೊ ಇಂತಹ ಇಲ್ಲಿಗಲ್ ಆಪ್ಗಳಲ್ಲಿ ನೀವು ಆಟ ಆಡಿದ್ರೆ ನಿಮ್ಗೆ ಖಂಡಿತವಾಗಿಯೂ ವಿಡ್ರಾವಲ್ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಮಟ್ಟದ ಅಮೌಂಟ್ ಏನೋ ವಿಡ್ರಾವಲ್ ಆಗ್ಬೋದು, ಬಟ್ ದೊಡ್ಡ ಮಟ್ಟದ ಅಮೌಂಟ್ ಏನಾದ್ರು ಇದ್ರೆ ನಿಮ್ಗೆ ಖಂಡಿತವಾಗಿಯೂ ವಿಡ್ರಾವಲ್ ಕೊಡುವುದಿಲ್ಲ. ಮಾತ್ರವಲ್ಲದೆ ಒಂದ್ ವೇಳೆ ವಿಡ್ರಾವಲ್ ಸಿಕ್ಕರೂ ಕೂಡ ನಿಮ್ಮ ಅಕೌಂಟ್ ಫ್ರೀಸ್ ಆಗ್ತದೆ. ಇವಾಗಲೇ ಹಲವರು ಕಮ್ ಆಪ್ ಗಳಲ್ಲಿ ಆಟ ಆಡಿ ತಮ್ಮ ಅಕೌಂಟ್ ಅನ್ನು ಫ್ರೀಸ್ ಮಾಡ್ಕೊಂಡಿದ್ದವರು ಇದ್ದಾರೆ. ಸೊ ಜಾಗ್ರತೆಯಾಗಿ ಆಟ ಆಡಿ. ಯಾಕಂತ ಹೇಳಿದ್ರೆ ಈ ಎಲ್ಲ ಆಪ್ಗಳು ಫೇಕ್ ಆಗಿರ್ತವೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಎಲ್ಲ ಆಪ್ಗಳು ಕೂಡ ಫೇಕ್ ಆಗಿರ್ತವೆ. ಹಲವು ಜನ ತಮ್ಮ ಅಕೌಂಟ್ಗಳ ಫ್ರೀಸ್ಗೆ ತಾವೇ ಕಾರಣರಾಗಿರ್ತೀರಾ. ಸೊ ಇದರಿಂದ ನೀವು ತುಂಬಾನೇ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಈ ಎಲ್ಲ ತೊಂದರೆ ಬೇಡ ಅಂತಿದ್ರೆ ನೀವು ಇಂತಹ ಆಪ್ಗಳಲ್ಲಿ ಆಟ ಆಡೋಕಂತೂ ಹೋಗಬೇಡಿ. ನಿಮ್ಗೆ ಆಸೆ ತೋರಿಸಬಹುದು, 1 ರೂಪಾಯಿಯಲ್ಲಿ ಕೋಟಿ ಗೆಲ್ಲುವ ಅವಕಾಶ, 1 ರೂಪಾಯಿಯಲ್ಲಿ 3 ಕೋಟಿ ಗೆಲ್ಲುವ ಅವಕಾಶ ಅಂತ ಇನ್ಸ್ಟಾಗ್ರಾಮ್ ಅನ್ನು ಸ್ಕ್ರೋಲ್ ಮಾಡುವಾಗ ನಿಮ್ಗೆ ಜಾಹೀರಾತುಗಳು ನೋಡ ಸಿಗ್ತವೆ. ಇಂತಹ ಆಪ್ಗಳ ಜಾಹೀರಾತು ಇದೆ. ಸೊ ದಯವಿಟ್ಟು ಇಂತಹ ಆಪ್ಗಳಲ್ಲಿ ಆಡೋಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಫ್ರೀ ಆಗಿ Dream11 ಕಡೆಯಿಂದ 50 ಲಕ್ಷ ಕೊಡ್ತಾ ಇದ್ದಾರೆ. ಸೊ ನೀವೇ ಥಿಂಕ್ ಮಾಡಿ, ಫ್ರೀ ಆಗಿ 50 ಲಕ್ಷ ವಿನ್ ಆಗೋದು ಒಳ್ಳೇದಾ ಅಥವಾ ಇಂಥ ಆಪ್ಗಳಲ್ಲಿ ಹಣ ಹೂಡಿ ಲಾಸ್ ಆಗಿ ವಿಡ್ರಾವಲ್ ಸಿಗದೆ ತೊಂದರೆಗಳನ್ನು ಅನುಭವಿಸುವುದು ಉತ್ತಮವಾ? ನೀವೇ ಥಿಂಕ್ ಮಾಡಿ. ಒಂದ್ ವೇಳೆ ಆಡ್ಲೇಬೇಕಂತಿದ್ರೆ ಸೊ ಲೀಗಲ್ ಆಗಿರುವ ಪ್ಲಾಟ್ಫಾರ್ಮ್ಗಳಲ್ಲಿ ಆಟ ಆಡಿ. ಆವಾಗ ನಿಮ್ಗೆ ಯಾವುದೇ ತೊಂದರೆ ಕೂಡ ಇರುವುದಿಲ್ಲ. ಸೊ ಇದು ನನ್ನ ಒಂದು ಜಸ್ಟ್ ಕಿವಿ ಮಾತಾಗಿರ್ತದೆ. ಇನ್ನು Dream11ಗೆ ಸಂಬಂಧಿಸಿದಂತೆ ಸದ್ಯದ ಮಟ್ಟಿಗೆ ಯಾವುದೇ ಅಪ್ಡೇಟ್ಗಳು ಕೂಡ ಇರುವುದಿಲ್ಲ. ಸೊ ನೆಕ್ಸ್ಟ್ ಹಿಯರಿಂಗ್ಗೆ ಕಾಯಲೇಬೇಕಾಗ್ತದೆ. ಪೇಯ್ಡ್ ಕಾಂಟೆಸ್ಟ್ ವಾಪಸ್ ಬರುತ್ತಾ ಇಲ್ಲವಾ ಅನ್ನೋದು ಕೂಡ ನೆಕ್ಸ್ಟ್ ಹಿಯರಿಂಗ್ ಅಲ್ಲೇ ಗೊತ್ತಾಗ್ತದೆ. ಸೊ ಏಪ್ರಿಲ್ ತಿಂಗಳಿಗೆ ಕಾಯಲೇಬೇಕಾಗ್ತದೆ. ಅಷ್ಟರವರೆಗೆ ನೀವು Dream11ಗಳಲ್ಲಿ ಫ್ರೀ ಆಗಿ ಆಟ ಆಡಿ IPL ನ ಮಜಾ ಅನುಭವಿಸಿ ಅಂತ ಹೇಳ್ತಾ
ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಒಂದ್ ವೇಳೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.